ಡಾಕ್ಟರ್ ವಿಠಲ್ ರಾವ್ ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಭರ್ಜರಿ. ಏನ್ ಹಳೆ ಬರೋನು ನಮ್ದು. ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಮೆಡಿಕಲ್ ಹೋದ್ರು. ಇಲ್ಲಿ ನೋಡಿದ್ರೆ ಒಬ್ಬನ ಪೇಷಂಟ್ ಸಹಿತ ಬರ್ತಾನೆ. ಇರ್ಲಿ. ನಮಸ್ಕಾರ ಡಾಕ್ಟ್ರೆ. ಏನಪ್ಪ ನಿನ್ ಸಮಸ್ಯೆ? ಏನಂತ ಹೇಳಿ ಡಾಕ್ಟ್ರೆ, ನನ್ನ ಹೆಂಡತಿ ಕಿವಿ ಕೇಳಿಸ್ತಾ ಇಲ್ಲ, ಮನೆಗೆ ನೆಮ್ಮದಿ ಇಲ್ಲ. ಉತ್ತರಕ್ಕಿದ್ದ ಬಾಗ್ಲ ದಕ್ಷಿಣಕ್ಕಿಟ್ಟೆ, ದಕ್ಷಿಣಕ್ಕಿದ್ದು ಉತ್ತರಕ್ಕಿಟ್ಟೆ, ಜಗ್ಲಿ ಚೇಂಜ್ ಮಾಡಿದೆ, ಅಡಿಗೆ ಮನೆ ಚೇಂಜ್ ಮಾಡಿದೆ, ಆದ್ರೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಏನಂತ ಹೇಳಿ ಡಾಕ್ಟ್ರೆ, ಅದಕ್ಕೇನಾದ್ರು ಒಂದು ಪರಿಹಾರ ಮಾಡಿಕೊಡಿ ಡಾಕ್ಟ್ರೆ. ನೀವು ನಿಮ್ ಹೆಂಡತಿನ ಕರ್ಕೊಂಬನ್ನಿ, ಚೆಕ್ ಮಾಡಿ ಹೇಳ್ಬೇಕು. ಅಯ್ಯೋ ಡಾಕ್ಟ್ರೆ, ನನ್ನ ಹೆಂಡತಿ ಕಿವಿ ಕೇಳಲ್ಲ ಅಂತ ಹೇಳಿ ಕರ್ಕೊಂಬರೋ ಧೈರ್ಯ ನನಗೇನೈತೆ ಡಾಕ್ಟ್ರೆ? ನೋಡ್ಪ, ಈಗ ಮನೆಗೆ ಹೋಗ್ತಲ್ಲ, ಮನೆಗೆ ಹೋದ್ಮೇಲೆ ಒಂದು 20 ಮೀಟ್ರ್ ಅಂದ್ರೆ ನಿನ್ನ ಹೆಂಡತಿ ಎಲ್ಲಿರ್ತಾಳೋ ಅಲ್ಲಿಂದ ಒಂದು 20 ಮೀಟ್ರ್ ದೂರದಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡಿ ನೋಡು ಅವ್ರಿಗೆ. ಅಲ್ಲಿ ಕೇಳಿಸ್ಲಿಲ್ಲ ಅಂತಂದ್ರೆ ಇನ್ನೊಂದು 5 ಮೀಟ್ರ್ ಮುಂದೆ ಹೋಗು, ಅಲ್ಲಿಂದು ಮಾತಾಡ್ಸು. ಅಲ್ಲೂ ಕೇಳಲಿಲ್ಲ ಅಂತಂದ್ರೆ ಇನ್ನೊಂದು 5 ಮೀಟ್ರ್ ಮುಂದೆ ಹೋಗು, ಅಲ್ಲಿಂದ ಮಾತಾಡ್ಸು. ಅಷ್ಟಕ್ಕೂ ಅವಳಿಗೆ ಕೇಳಲಿಲ್ಲ ಅಂತಂದ್ರೆ ನಾನೊಂದು ಔಷಧಿ ಕೊಡ್ತೀನಿ, ಅದನ್ನ ನೀನು ಉಪಯೋಗಿಸು, ಸರಿನಾ? ಡಾಕ್ಟ್ರ್ ಏನ ಮನೆ ಹೇಳ್ಬಿಟ್ಟ, ಹೆಂಗೆ ಕೇಳೋದಕ್ಕೆ? ಅಯ್ಯೋ ಶಿವನೇ. ಏನೇ ಊಟಕ್ಕೆ ಏನ್ ಮಾಡಿದ್ರಿ ಅಡಿಗೆನ? ಹಲೋ, ಏನ್ ಮಾಡಿದ್ರಿ ಊಟಕ್ಕೆ ಅಡಿಗೆನ? ಏನ್ ಮಾಡಿದೆ ಊಟಕ್ಕೆ ಅಡಿಗೆನ? ಪಲಾವ್ ಮೊಸರು ಬಜ್ಜಿ ಮಾಡೀನಿ. ಪಲಾವ್ ಮೊಸರು ಬಜ್ಜಿ ಮಾಡೀನಿ. ಕಿವುಡನ ಇದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.